ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 11 ಅಥವಾ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಲಾಕ್ ಆದ್ಮೇಲೆ ಈ ರೀತಿಯಾದಂತಹ ಸ್ಮಾಲ್ ಸೈಜ್ ಬೀಡ್, ತೀರಾ ಸ್ಮಾಲ್ ಅಲ್ಲ, ಒಂಚೂರು ಮೀಡಿಯಂ ಸೈಜ್ ಇರುವಂತಹ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದನ್ನ ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಅಂತ ಕರಿತೀವಿ. ಈ ರೀತಿ ಬಟ್ಟೆಗೆ ಲಾಕ್ ಆದ್ಮೇಲೆ ಮತ್ತೆ ದಾರನ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಇನ್ನೊಂದು ಈ ಮೀಡಿಯಂ ಸೈಜ್ ಬೀಡ್ ಏನಿರುತ್ತೆ ಅದನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ 3 ಬೀಡ್ಸ್ ನ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ ಬಟ್ಟೆಗೆ ಲಾಕ್, ಒಂದು ಬೀಡು, ಅದಾದ ನಂತರ ಬಟ್ಟೆಗೆ ಲಾಕ್, ಮತ್ತೊಂದು ಬೀಡು, ಬಟ್ಟೆಗೆ ಲಾಕ್. ಈ ರೀತಿಯಾಗಿ 3 ಬೀಡ್ ನ ಇನ್ಸರ್ಟ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ, ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ 3 ಬೀಡ್ಸ್ ಬರ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇವೆ. ಅದಾದ ನಂತರ 8 ಚೈನ್ ಹಾಕೋಬೇಕು. ನೋಡಿ, 2 3 4 5 6 7 8 ಚೈನ್ ಹಾಕೊಂಡು ಸ್ವಲ್ಪ ಹಿಂದಕ್ಕೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಹಿಂದಕ್ಕೆ ಈ ರೀತಿಯಾಗಿ ಆರ್ಚ್ ಫಾರ್ಮ್ ಆಗ್ಬೇಕು ನಮ್ಗೆ. ಅಷ್ಟಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ದಾರಾನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ನ ಇನ್ಸರ್ಟ್ ಮಾಡಿ ಈ ರೀತಿ ನೀಡಲಲ್ಲಿ ಒಂದೇ ಸಲ 3 ರಿಂದ 4 ಬೀಡ್ನ ತಗೊಂಡೋದ್ರಿಂದ ನಿಮಗೆ ಕೆಲಸ ಸ್ವಲ್ಪ ಬೇಗನೂ ಆಗುತ್ತೆ, ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾಗಿ ಒಂದೊಂದೇ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನಾವು ಸ್ಟಾರ್ಟಿಂಗ್ ಅಲ್ಲಿ 3 ಬೀಡ್ನ ಹಾಕೊಂಡಿದ್ದೀವಿ. ಸೊ ಈಗ ಮತ್ತು 4 ಬೀಡ್ನ ಹಾಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಬೀಡ್ಸ್ ಬರಬೇಕು. ಮಿಕ್ಕಿದ ಕಡೆ ಎಲ್ಲ 4 ಬೀಡ್ಸ್ ಬರಬೇಕು. ಈ ರೀತಿಯಾಗಿ ಒಂದು ಬೀಡ್ ಹಾಕೊಳ್ಳೋದು, ಬೀಡ್ ಲಾಕ್, ಮತ್ತೆ ಬಟ್ಟೆಗೆ ಲಾಕ್, ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡ್ಕೊಳ್ಬೇಕು, ಮತ್ತೆ ಬಟ್ಟೆಗೆ ಲಾಕ್. ಈ ರೀತಿಯಾಗಿ ಮಾಡ್ಕೊಳ್ಬೇಕು. 4 ಬೀಡ್ನ ಹಾಕೊಳ್ತಾ ಇದೀನಿ ನಾನು. ನೀವು ಹೊಸೊಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗಿದೆ 4 ಬೀಡ್ ಆದ್ಮೇಲೆ ನೋಡಿ, ಈಗ ಮತ್ತೆ 8 ಚೈನ್ ಹಾಕೊಳ್ಳೋದು. ಇಲ್ಲಿ 8 ಚೈನ್ ಹಾಕೊಂಡು ಪ್ರೀವಿಯಸ್ ನಾವಿಲ್ಲಿ ಹಾಕೊಂಡಿರ್ತೀವಿ, ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇಷ್ಟೇ ಗ್ಯಾಪ್ಗೆ ನೋಡ್ಕೊಂಡು ಅಂದಾಜಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳೋದು. ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಒಂದೊಂದೇ ಬೀಡ್ನ 4 ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾನು ಪೂರ್ತಿ ಹಾಕೊಂಡಿದ್ದೀನಿ. ಬೇಸ್ ಲೈನ್ ಈ ರೀತಿಯಾಗಿ ಬರ್ತೇನೆ ಡಿಸೈನ್. ನೀವು ಬೇಕಿದ್ರೆ ಇದಕ್ಕಿಂತ ಒಂಚೂರು ಬಿಗ್ ಸೈಜ್ ಬೀಡ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಆದ್ಮೇಲೆ ಇಲ್ಲಿಂದ 5 ಚೈನ್ಗಳನ್ನ ಹಾಕೊಳ್ಬೇಕಾಗತ್ತೆ. 5 ಚೈನ್ ಹಾಕೊಂಡು ಒಂದು ಬಟ್ಟೆಗೆ ಲಾಕ್ ಇರುತ್ತಲ್ಲ ಅದು ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅಂದ್ರೆ 2 ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರಾನ ಸುತ್ಕೊಂಡು 8 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಗೊಂಡು ಫಸ್ಟ್ 2 ದಾರ ಒಂದ್ ಮಾಡಬೇಕು. ಅದಾದ ನಂತರ ಉಳಿದಿದ್ದ 2 ದಾರ ಒಂದ್ ಮಾಡ್ಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು 2 ದಾರ ಒಂದ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಡಬಲ್ ಕ್ರೋಶೆಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡಬೇಕು. ಲೆಂತ್ ಬಂದು ಮೀಡಿಯಂ ಸೈಜ್ ಇರ್ಬೇಕು, ತುಂಬಾ ತೀರಾ ಚಿಕ್ಕದು ಅಲ್ಲ, ತೀರಾ ದೊಡ್ಡದು ಅಲ್ಲ. ಆ ರೀತಿ ಒಂದು ಬೀಡ್ ಎಷ್ಟು ನಮ್ಗೆ ಅಲ್ಲಿ ಲೆಂತ್ ಇದೆ, ಬೀಡಿಂದ ಬಟ್ಟೆಗೆ ಲಾಕ್ ತನಕ ಅಷ್ಟು ಲೆಂತ್ ಇದ್ರೆ ಸಾಕು. ಅಷ್ಟೇ ಲೆಂತಿಗೆ ನಾನಿಲ್ಲಿ ಒಟ್ಟು 15 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕಾಗುತ್ತೆ. 8 ಚೈನ್ ಗ್ಯಾಪ್ ಅಲ್ಲಿ
15 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ದಲ್ಲಿ ಇಷ್ಟೇ ಮಾಡ್ಕೊಂಡು ಕೂಡ ಈ ಡಿಸೈನ್ ಫಿನಿಶ್ ಮಾಡ್ಕೊಳ್ಬಹುದು. ಕುಚ್ಚು ಕಟ್ಕೊಂಡು ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ರೀತಿಗೆ 15 ಕಂಬ ಆದ್ಮೇಲೆ ಬೀಡ್ನ ಒಂಚೂರು ಮುಂದಕ್ಕೆ ಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆಗೆ ಅಲ್ಲಿ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಫಸ್ಟ್ ಬೀಡ್ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಸಿಂಗಲ್ ಕ್ರೋಶೆ. ಅದಾದ ನಂತರ ಮತ್ತೆ 5 ಚೈನ್ ಹಾಕೊಳ್ಳೋದು. 2 ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 2 ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು ಒಂದ್ಸಲ. ಅದೇ 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಫಸ್ಟ್ 2 ದಾರ ಒಂದು, ಮಿಕ್ಕಿದ 2 ದಾರ ಒಂದು ಮಾಡ್ಕೊಳ್ಬೇಕು. ಇಲ್ಲಿ ಡಬಲ್ ಕ್ರೋಶ ಅಂತ ಕರಿತೀವಿ ಇದನ್ನ. ಇದೇ ರೀತಿ 15 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಲೆಂತ್ ಬಂದು ಈವನ್ ಆಗಿ ಬರ್ಬೇಕು. ಪ್ರತಿಯೊಂದು ಕಂಬನೂ ಕೂಡ ಆದಷ್ಟು ಈವನ್ ಆಗಿ ಒಂದೇ ಸಮ ಬರೋ ರೀತಿ ಹಾಕೋದಿಕ್ಕೆ ಟ್ರೈ ಮಾಡಿ. ಈಗ ಇಲ್ಲಿ 15 ಕಂಬ ಆದ್ಮೇಲೆ ಫಸ್ಟ್ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕೊಂಡು 2 ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ನಾವಲ್ಲಿ 5 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ ಕುಚ್ಚು ಕಟ್ಟಿದ್ರು ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕಿತ್ತಲ್ಲಿ ಇಷ್ಟಕ್ಕೆ ನೀವು ಕುಚ್ಚು ಕಟ್ಕೊಳ್ಬಹುದು. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ ನ 5 ಎಳೆ ದಾರನ ತಗೊಂಡಿದ್ದೀನಿ. ನಾನಿಲ್ಲಿ 6 ಎಳೆ ಅಲ್ಲ 5 ಎಳೆ ದಾರನ ಗಂಟು ಹಾಕಿ ತಗೊಂಡು ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 4 ಚೈನ್ ಹಾಕಿ ಈ 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, 6 ಎಳೆ ಅಲ್ಲ 5 ಎಳೆ ದಾರ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ನಿಮ್ಗೆ ಡಿಸೈನ್ ನೀಟಾಗಿ ಬರೋದಿಲ್ಲ. ಈಗ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಫಸ್ಟ್ ಡಬಲ್ ಕ್ರೋಶ ಮೇಲೆ ಹೋಲ್ ಕಾಣಿಸುತ್ತಲ್ಲ, ಫಸ್ಟ್ ಡಬಲ್ ಕ್ರೋಶ ಮೇಲೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಗೊಂಡ್ ಬಂದು 3 ದಾರ ಸೇರಿ ಒಂದು ಮಾಡ್ಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಈಗ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಅದೇ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡ್ಬಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಈಗ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶನ ಮಾಡಿದೀನಿ. ಮತ್ತೆ ಅದೇ ಹೋಲಿಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಸೆಕೆಂಡ್ ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಥರ್ಡ್ ಹೋಲಲ್ಲಿ ನೀಡಲ್ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ಥರ್ಡ್ ಹೋಲಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ 2 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವಿಲ್ಲಿ ನಿಮ್ಗೆ ರಿಂಕಲ್ಸ್ ಬರ್ತಾ ಇದೆ ಡಿಸೈನ್ ಅಂತ ಇದ್ದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಿರಲ್ಲ ಅಲ್ಲಿ ಒಂದು ಸಲ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಸಾಕು. ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಹೋಲ್ ಮೇಲೆ ಒಂದು ಸಲ ಮಾಡ್ಕೊಂಡು ಅದಾದ ನಂತರ 6 ಹಾಫ್ ಡಬಲ್ ಕ್ರೋಶ ಮೇಲೆ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಫಸ್ಟ್ ಅದಕ್ಕೆ ಒಂದು ಮಾಡ್ಕೊಳ್ಳಿ, ಮಿಕ್ಕಿದ್ದಾರು 2 ಹಾಫ್ ಡಬಲ್ ಕ್ರೋಶ ಮಾಡಿ ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಒಂದು ಹೋಲ್ ಗ್ಯಾಪ್ ನ ಬಿಡ್ಬೇಕು. ನೋಡಿ ಒಂದು ಡಬಲ್ ಕ್ರೋಶ ಹೋಲ್ ಇರುತ್ತಲ್ಲ ಅದನ್ನ ಬಿಟ್ಟು ನೆಕ್ಸ್ಟ್ ಇರೋ ಹೋಲ್ ಅಲ್ಲಿ ನೀಡಲ್ನ ಹಾಕ್ಬೇಕು. ಒಂದು ಬಿಟ್ಟು ನೋಡಿ ನೆಕ್ಸ್ಟ್ ಹೋಲ್ ಅಲ್ಲಿ ನೀಡೆಲ್ಲ ಹಾಕಿ ದಾರನ ಮೇಲೆ ಕೇಳ್ಕೊಂಡು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಮತ್ತೆ ಅದೇ ಹೋಲ್ಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಪ್ರತಿಯೊಂದು ಹೋಲ್ ಅಲ್ಲಿ ಕೂಡ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ ನೀವು ಒಂದೊಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ನಾನಿಲ್ಲಿ 2 ಹಾಕೊಂಡಿದ್ದೀನಿ. ನಿಮ್ಗೆ ನೆರಿಗೆ ಬರ್ತಾ ಇದೆ ಡಿಸೈನ್ ಅಂತಿದ್ರೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳಿ. ಮಿಕ್ಕಿದ್ದೆಲ್ಲ ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಈ ರೀತಿ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ
ನಾನಿಲ್ಲಿ 3 ಚೈನ್ ಹಾಕೊಳ್ತಿದೀವಿ. ನಾನಿಲ್ಲಿ ನೀವು ಹಾಕೊಳ್ಳಿದ್ರೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿರುತ್ತೆ ಡಬಲ್ ಕ್ರೋಶೆದು, ಅಲ್ಲಿ ನೀಡಲ್ಲ ಹಾಕಿ ದಾರನ ತಗೊಂಡು 3 ದಾರ ಸೇರಿ 1 ಮಾಡ್ಕೋಬೇಕು. ಸೊ ನಾನಿಲ್ಲಿ ಅದೇ ಹೋಲ್ ಫಸ್ಟ್ ಹೋಲ್ಗೆ 2 ಮಾಡ್ಕೊಳ್ತೀನಿ. ನೀವು ಮಾಡ್ಕೊಳಕ್ ಹೋಗ್ಬೇಡಿ ಆ ರೀತಿ. ಫಸ್ಟ್ ಹೋಲ್ಗೆ 1 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಿಕ್ಕಿದ ಎಲ್ಲ ಡಬಲ್ ಕ್ರೋಶೆ ಹೋಲ್ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ 7 ಹಾಫ್ ಡಬಲ್ ಕ್ರೋಶೆ ಮೇಲೆ ಹಾಫ್ ಡಬಲ್ ಕ್ರೋಶೆಗಳು ಆದ್ಮೇಲೆ ಈ ರೀತಿಯಾಗಿರುತ್ತೆ. 7 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ಅದಕ್ಕೆ 1 ಮಾಡ್ಕೊಂಡಿದ್ದೀನಿ, ಮಿಕ್ಕಿದ ದಾರಕ್ಕೆ 2 ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಏನಿರುತ್ತೆ ಡಬಲ್ ಕ್ರೋಶೆ ಮೇಲೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಗೊಂಡು 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೆ. ಸೊ ಮತ್ತೆ ಅದೇ ಹೋಲಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಒಂದು ಬೀಡ್ ಆದ್ಮೇಲೆ 6 ಹೋಲ್ಗಳಿಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಸ್ಟ್ 7ನೇ ಹೋಲ್ಗೆ 1 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಒಂದೊಂದು ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಈ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 2 ಚೈನ್ ಹಾಕೊಂಡು 2 ಚೈನ್ ಹಾಕೊಳ್ಬೇಕು. 2 ಚೈನ್ ಹಾಕೊಂಡು ನೆಕ್ಸ್ಟ್ ಅದೇ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಡಿಸೈನು. ತುಂಬಾ ಈಸಿ ಅಂದ್ರೆ ತುಂಬಾ ಈಸಿ ಇದೆ. ಆರ್ಚ್ ಕೂಡ ನಿಮಗೆ ತುಂಬಾ ತಿಕ್ಕಾಗಿ ಬರುತ್ತೆ, ನೀಟಾಗಿ ಕೂಡ ಬರುತ್ತೆ. ಆರೆಂಜ್ ಕಲರ್ ಥ್ರೆಡ್ ನ ಬಂದು ನಾನು 5 ಎಳೆ ಯೂಸ್ ಮಾಡಿರೋದು, ಅದನ್ನ ನೀವು ಮರೆಯೋಕ್ ಹೋಗ್ಬೇಡಿ. 6 ಎಳೆ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ನೆರಿಗೆ ಬಂದ್ಬಿಡುತ್ತೆ ಡಿಸೈನು. ಸೊ ಈ ರೀತಿಯಾಗಿದೆ. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಈ ರೀತಿ ಲಾಸ್ಟ್ ಅಲ್ಲಿ ದಾರನ ಬ್ಯಾಕ್ ಸೈಡ್ ಗಮ್ ಪೇಸ್ಟ್ ಮಾಡಿದ್ರೆ ಆಯ್ತು. ಈ ರೀತಿಯಾಗಿ ಕಾಣಿಸುತ್ತೆ. ನೀಟಾಗಿ ಫಿಂಗರ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಒಂದ್ಸಲ ಫೋಲ್ಡ್ ಮಾಡಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀಟಾಗಿ ಬರುತ್ತೆ ವರ್ಕು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.